ಹೈಕಮಾಂಡ್ ಅಣತಿಯಂತೆ ಬೀದರ್ಗೆ ಬಂದರೂ ಕೂಡ ಬಂಡಾಯ ಶಮನ ಮಾಡದೆ ಹೋದ್ರ ಆರ್ ಅಶೋಕ್ ಅಂತಕ್ಕಂಥ ಪ್ರಶ್ನೆ. ಅನಾರೋಗ್ಯದ ನೆಪ ಒಡ್ಡಿ ಪ್ರಭು ಚೌಹಾಣ್ ಅವರು ಈ ಸಭೆಗೆ ಬರಲೇ ಇಲ್ಲ. ಮೇಲ್ಗಡೆ ಎಲ್ಲ ಶಾಸಕರು ಓಕೆ ಓಕೆ ಅಂತ ಇದ್ರು. ಭಗವಂತ ಖೂಬಾಗೆ ಈ ಸರ್ತಿ ಚುನಾವಣೆಯಲ್ಲಿ ಒಳೇಟು ಫಿಕ್ಸಾ ಅನ್ನುವಂತಹ ಪ್ರಶ್ನೆ ಬೀದರ್ ಲೋಕಸಭಾ ಅಖಾಡದಲ್ಲಿ ಕಾಡ್ತಾ ಇದೆ. ಇದನ್ನ ಹೈಕಮಾಂಡ್ ಯಾವ ರೀತಿ ಸರಿಪಡಿಸುತ್ತೆ ಅಂತ ನೋಡೋಣ. ಬಂಡಾಯ ಶಮನ ಮಾಡಲಾಗದೆ ವಾಪಸ್ ಹೋದ್ರ ಅಶೋಕ್ ಸಭೆಗೆ ಅನಾರೋಗ್ಯದ ನೆಪ ಒಟ್ಟಿದ್ರ ಚೌಹಾಣ್. ಕೂಪಾ ವಿರುದ್ಧ ಚೌಹಾಣ್ ಬಂಡಾಯ ಬಾವುಟ ಹಾರಿಸ್ತಾರ. ಬೀದರ್ನಲ್ಲಿ ಟಿಕೆಟ್ ಘೋಷಣೆಯಾದ್ರೂ ಬಿಜೆಪಿಯ ಭಿನ್ನಮತ ಶಮನವಾಗುವ ಲಕ್ಷಣಗಳು ಕಾಣಿಸ್ತಿಲ್ಲ. ಭಿನ್ನಮತ ಶಮನಗೊಳ್ಳೋದಿಕ್ಕೆ ಖುದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಜಿಲ್ಲೆಗೆ ಬಂದ್ರೂ ಕೂಡ ಬಂಡಾಯ ಶಮನವಾಗಿಲ್ಲ. ಈ ಬಾರಿ ವಿರೋಧದ ನಡುವೆ ಕೇಂದ್ರ ಸಚಿವ ಭಗವಂತ ಖೂಬಾಗೆ ಮೂರನೆಯ ಬಾರಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ. ಹೀಗಾಗಿ ವೇದಿಕೆಯಲ್ಲಿ ಬಹಿರಂಗವಾಗಿ ಬಿವೈ ವಿಜೇಂದ್ರ ಕಾಲಿಗೆ ಬಿದ್ದು ಖೂಬಾಗೆ ಟಿಕೆಟ್ ಕೊಡಬೇಡಿ ಎಂದಿದ್ದಂತಹ ಚೌಹಾಣ್ಗೆ ಭಾರೀ ಮುಜುಗರವಾಗಿದೆ. ಇನ್ನು ಟಿಕೆಟ್ ಘೋಷಣೆಯ ಬೆನ್ನಲ್ಲೇ ಮಾಜಿ ಸಚಿವ ಹಾಗೂ ಹಾಲಿ ಔರದ್ ಶಾಸಕ ಪ್ರಭು ಚೌಹಾಣ್ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆ ಸೇರಿದ್ದು ಇದಕ್ಕೆ ಸಾಕ್ಷಿಯಾಗಿದೆ. ಇನ್ನು ಬಂಡಾಯ ಶಮನ ಮಾಡೋದಿಕ್ಕೆ ಹೈಕಮಾಂಡ್ ಅಣತಿಯಂತೆ ಬೀದರ್ಗೆ ಬಂದಿದ್ದಂತಹ ಆರ್ ಅಶೋಕ್ ಖಾಸಗಿ ರೆಸಾರ್ಟ್ನಲ್ಲಿ ಸತತ 4 ಗಂಟೆಗಳ ಕಾಲ ಶಾಸಕರಾದಂತಹ ಸಲಗರ್ ಶೈಲೇಂದ್ರ ಬೆಳ್ದಾಳೆ ಹಾಗೂ ಸಿದ್ದು ಪಾಟೀಲ್ ಜೊತೆ 1-to-1 ಸಭೆ ಮಾಡಿ ಚರ್ಚೆ ಮಾಡಿದ್ದಾರೆ. ಆದ್ರೂ ಬಂಡಾಯ ಶಮನ ಸಕ್ಸಸ್ ಆಗಿಲ್ಲ ಎನ್ನುವ ಮಾತು ಕೇಳ್ಬರ್ತದೆ. ಯಾವುದು ಬಂಡಾಯ ಪ್ರಶ್ನೆನೇ ಇಲ್ಲ, ಎಲ್ಲ ಸರಿ ಹೋಗಿದೆ. ಖೂಬಾ ಅವರು ಬಿಜೆಪಿ 2 ಲಕ್ಷ ಅಧಿಕ ಮತದಿಂದ ಇಲ್ಲಿ ಗೆಲ್ಲುತ್ತೆ. ರಾಜ್ಯದಲ್ಲೂ ಬಹಳಷ್ಟು ಕಡೆ ಎಲ್ಲ ಪಾರ್ಟಿಯಲ್ಲಿ ಇದು ಸರ್ವೇ ಸಾಮಾನ್ಯ. ಒಂದ್ಸರಿ ಬಿಜೆಪಿ ಸಿದ್ಧಾಂತ ಏನು ಅಂತಂದ್ರೆ ಒಂದ್ಸರಿ ಟಿಕೆಟ್ ಘೋಷಣೆ ಆದ್ಮೇಲೆ ಎಲ್ಲ ಬಂಡಾಯ ಯಾವುದೂ ಇರಲ್ಲ, ಎಲ್ಲರೂ ಒಪ್ಪಿ ಹೋಗುವಂಥದ್ದು ಪದ್ಧತಿ. ಬೀದರಲ್ಲಂತೂ ನಾನು ಪೂರ್ತಿ 1 ಡೇ ಪೂರ್ತಿ ಇಲ್ಲೇ ಸ್ಪೆಂಡ್ ಮಾಡಿದ್ದೀನಿ. ಸುಮಾರು ಪ್ರತಿಯೊಬ್ಬರ ಹತ್ರನೂ ಅರ್ಧ ಗಂಟೆ ಕೂತು ಚರ್ಚೆ ಮಾಡಿದ್ದೀನಿ. ಎಲ್ಲರೂ ನಮ್ಮ ದೇಶಕ್ಕೆ ಮೋದಿ ಬಿಜೆಪಿ ಗೆಲ್ಲಬೇಕು. ಹೌದು, ಶಾಸಕರ ಜೊತೆನೂ ಆಗಿದೆ, ಮಾಜಿ ಶಾಸಕರ ಜೊತೆನೂ ಚರ್ಚೆ ಮಾಡಿದೆ. ಅದಕ್ಕೋಸ್ಕರ ಏನು ಸಮಸ್ಯೆ ಇಲ್ಲ. ಬೀದರಲ್ಲಿ ಒಗ್ಗಟ್ಟಾಗಿ ಇಡೀ ಪಾರ್ಟಿ ನಾವು ಕೆಲಸ ಮಾಡ್ತೀವಿ. ಇನ್ನು ಅನಾರೋಗ್ಯದ ನೆಪ ಒಡ್ಡಿ ಮಾಜಿ ಸಚಿವ ಪ್ರಭು ಚೌಹಾಣ್ ಸಭೆಗೆ ಗೈರಾಗಿದ್ದು ಭಾರಿ ಅನುಮಾನಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಈಗಾಗಲೇ ಚೌಹಾಣ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹಲವು ದಿನಗಳೇ ಕಳೆದ್ರೂ ಅಶೋಕ್ ಸಭೆಗೆ ಗೈರಾಗಿದ್ದು ಇನ್ನೂ ಬಂಡಾಯ ಶಮನವಾಗಿಲ್ಲ ಎನ್ನುವ ಮಾತುಗಳು ಕೇಳಿ ಬರ್ತದೆ. ಅಭಿಪ್ರಾಯ ಬೇರೆ ಇದ್ರೂ ಕೂಡ ಇವಾಗ ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರು, ನಾವೆಲ್ಲರೂ ಒಗ್ಗಟ್ಟಿನಿಂದ ಒಮ್ಮತದಿಂದ ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿಯಾಗಿ ಮಾಡಬೇಕಾದ್ರೆ ನಿಮ್ಮನ್ನ ನಾವು ಗೆಲ್ಲಿಸಲೇಬೇಕಾಗ್ತದೆ. ಹೀಗಾಗಿ ನೀವು ಎಲ್ಲ ಒಳ್ಳೆ ರೀತಿಯಲ್ಲಿ ಚುನಾವಣೆಯನ್ನು ಎದುರಿಸಿ ಕಾಂಗ್ರೆಸ್ಗೆ ಹೀನಾಯವಾಗಿ ಸೋಲಿಸೋಣ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಬಂಧುಗಳು. ಕೆಲವು ಶಾಸಕರು ನಮ್ಮನ್ನ ಪರೋಕ್ಷವಾಗಿ ಸಹಾಯ ಮಾಡಬಹುದು ಅಂತ ನಿಮ್ದಿದು ಭೂಲಿದೆ. ಭಾರತೀಯ ಜನತಾ ಪಕ್ಷದ ಪರವಾಗಿ ನರೇಂದ್ರ ಮೋದಿ ಅವರ ಪರವಾಗಿ ಅಭ್ಯರ್ಥಿಯ ಪರವಾಗಿನೇ ತಮ್ಮೆಲ್ಲ ಶಕ್ತಿ ಯಾವ ರಾಜಕಾರಣ ವಿಚಾರ ವಿಮರ್ಶೆ ಮಾಡುವವರಿಗೂ ಸಂಶಯ ಅನ್ನುವಂಥದ್ದನ್ನು ದಯಮಾಡಿ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಅವಶ್ಯಕತೆ ಇಲ್ಲ. ಒಟ್ನಲ್ಲಿ ಆಸ್ಪತ್ರೆಯಲ್ಲಿ ಅನಾರೋಗ್ಯದ ನೆಪ ಒಡ್ಡಿ ಸಂಧಾನ ಸಭೆಗೆ ಗೈರಾಗಿ ಬಂಡಾಯದ ಬಾವುಟ ಹಾರಿಸೋದಕ್ಕೆ ರೆಡಿಯಾದ್ರ ಮಾಜಿ ಸಚಿವ ಪ್ರಭು ಚೌಹಾಣ್ ಅನ್ನೋ ಅನುಮಾನಗಳು ಕೂಡ ಕಂಡು ಬರ್ತಿದೆ. ಒಂದು ವೇಳೆ ಬಿಜೆಪಿಯಲ್ಲಿ ಬಂಡಾಯದ ಬಾವುಟ ಹಾರದೇ ಇದ್ರೆ ಇದು ಕಾಂಗ್ರೆಸ್ಗೆ 100ಕ್ಕೆ 100 ವರದಾನವಾಗುವುದಂತೂ ಸತ್ಯ ನೋಡಿ. ಆಸಿಫ್ ಜೊತೆ ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.